திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நமசிவாய் நமசிவாய் நமசிவாய். ಶ್ರೀ ಗುರುಮನೆಯಲ್ಲಿ 28ನೇ ದಿನದ ಧರ್ಮರಕ್ಷ ಯಜ್ಞದ ಜ್ಞಾನಬಿಂದು ಸರ್ವಕೋಟಿ ಭಕ್ತರಿಗೆ, ಅದೆಷ್ಟು ಭಕ್ತರಿದ್ದರೆ ಎಲ್ಲ ಭಕ್ತರಿಗೆ, ದೇವರನ್ನು ನಂಬುವವರಿಗೆ, ಗುರುವನ್ನು ನಂಬುವವರಿಗೆ, ಇನ್ನು ಯಾವುದೋ ಒಂದು ಶಕ್ತಿಯನ್ನು ನಂಬುವವರಿಗೆ ಎಲ್ಲರಿಗೂ ತಿಳಿಸುವುದು ಏನು ಅಂತ ಹೇಳಿದರೆ, ದೇವಸ್ಥಾನ ಒಂದು ಪೂಜೆ, ಒಂದು ಗುರುಸ್ಥಾನ, ಒಂದು ಮನೆ, ಇನ್ನೊಂದು ಮರಣದ ಮನೆ. ಇದೆಲ್ಲ ಯಾಕೆ ಬೇಕಾಗಿ ಮಾಡಿದ್ರು? ಒಂದು ದೇವಸ್ಥಾನ, ಒಂದು ಮನೆ, ಒಂದು ಮನೆಯಲ್ಲಿ ಮರಣದ ಮನೆ, ಪೂಜೆ ಪುನಸ್ಕಾರ, ಆಸ್ಪತ್ರೆ, ಹೀಗೆ ಕೆಲವೆಲ್ಲ ವಿಚಾರಗಳುಂಟು. ಒಂದೊಂದು ಸೇರಿಸಿಕೊಂಡು ಇಂಥ ಪುಣ್ಯ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳು ಪವಿತ್ರವಾದ ಸ್ಥಿತಿಯಲ್ಲಿರುವುದು, ಪವಿತ್ರ ಭಾವನೆಯಿಂದ ನಾವು ನೋಡಿಕೊಳ್ಳುವುದು ಯಾಕೆ ಅಂತ ಹೇಳಿದರೆ, ನಮ್ಮ ಒಳಗಿರುವ ಕಾಮ, ಕ್ರೋಧ, ಮದ, ಲೋಭ, ಮೋಹ ಆಶ್ಚರ್ಯ ಅಂತ ಹೇಳುವ ಅರಿಷಡ್ವರ್ಗಳನ್ನು ಬಿಡಲಿಕ್ಕೆ ಬೇಕಾಗಿ, ನಮ್ಮ ಒಳಗಿರುವ ಈ 6 ಗುಣಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬೇಕಾಗಿ ಇಂಥ ಪುಣ್ಯಕ್ಷೇತ್ರಗಳೆಲ್ಲ ಈ ಪ್ರಪಂಚದಲ್ಲಿ ಜ್ಞಾನಿಗಳಿಂದ, ಋಷಿಮುನಿಗಳಿಂದ, ಗುರುಗಳಿಂದ ಸೃಷ್ಟಿಯಾದಂಥ ವಿಚಾರ. ಈ ಸತ್ಯವನ್ನು ನಾವು ತಿಳಿಯಬೇಕು. ಪ್ರತಿಯೊಬ್ಬನ ಒಳಗೂ ಈ 6 ಗುಣಗಳು ಉಂಟು. ಈ 6 ಗುಣಗಳು ಇಲ್ಲದಿದ್ದರೆ ಈ ಪ್ರಪಂಚ ನಡೆಯುವುದಿಲ್ಲ. ಈ 6 ಗುಣಗಳನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಂತ ಹೇಳುವುದಕ್ಕೆ ಒಂದು ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ. ಒಂದು ದೇವಸ್ಥಾನಕ್ಕೆ ಹೋಗುವುದು ಬಹಳ ಮುಖ್ಯ. ಒಂದು ಮನೆ ಎಂಬುದು ಬಹಳ ಮುಖ್ಯ. ಒಂದು ಸಂಸಾರ ಎಂಬುದು ಬಹಳ ಮುಖ್ಯ. ಒಂದು ಆಸ್ಪತ್ರೆ ಎಂಬುದು ಬಹಳ ಮುಖ್ಯ. ಹೀಗೆ ತನ್ನ ಒಳಗಿರುವ ಶತ್ರುತ್ವವನ್ನು ಬಿಡುವ ಸ್ಥಳ ದೇವಸ್ಥಾನ. ತನ್ನ ಒಳಗಿರುವ ಶತ್ರುತ್ವವನ್ನು ಬಿಡುವ ಸ್ಥಳ ದೇವಸ್ಥಾನ. ದೇವಸ್ಥಾನದಲ್ಲಿ ಯಾವತ್ತಿದ್ರೂ ಮಿತ್ರರಾಗಿರಬೇಕು. ದೇವಸ್ಥಾನದಲ್ಲಿ ನೀವು ಮಿತ್ರರಾದರೆ, ಆ ಭಗವಂತನಿಗೆ ನೀವು ಮಿತ್ರರಾದರೆ, ಪ್ರಪಂಚಕ್ಕೆ ನೀವು ವಿಶ್ವಾಮಿತ್ರ ಆಗ್ತೀರಿ. ಪ್ರಪಂಚಕ್ಕೆ ನೀವು ವಿಶ್ವಾಮಿತ್ರರಾಗ್ತೀರಿ. ದೇವಸ್ಥಾನದಲ್ಲಿ ಶತ್ರುತ್ವ ಬೆಳಿಬಾರದು. ಅದೇ ರೀತಿ ಒಂದು ಮರಣದ ಮನೆಯಲ್ಲಿ ಶತ್ರುತ್ವ ಬೆಳಿಬಾರದು. ಅದೇ ರೀತಿ ಒಂದು ಆಸ್ಪತ್ರೆಯಲ್ಲಿ ಶತ್ರುತ್ವ ಬೆಳಿಬಾರದು. ಅದೇ ರೀತಿ ಒಂದು ಮನೆಯಲ್ಲಿ ಶತ್ರುತ್ವ ಬೆಳಿಬಾರದು. ಅದೇ ರೀತಿ ಒಂದು ಗುರುಸ್ಥಾನದಲ್ಲಿ ಕೂಡ ಶತ್ರುತ್ವ ಎಂಬ ವಿಚಾರ ಬೆಳಿಬಾರದು. ಈ ಶತ್ರುತ್ವ ಎಂಬ ವಿಚಾರ ಬರುವುದು ಎಲ್ಲಿಂದ, ಹೇಗೆ ಬರುವುದು? ಅದು ಮೊದಲು ನಿಮ್ಮ ಒಳಗೆ ಸೃಷ್ಟಿಯಾಗುವಂಥ ವಿಚಾರ. ಇದು ಹೇಳಿ 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 ಸಾಕಾಗಿ ಹೋಗಿ ಎಲ್ಲವೂ ನಿಮ್ಮ ಒಳಗೆ ಸೃಷ್ಟಿಯಾಗುವ ವಿಚಾರ. ನಿಮ್ಮ ಒಳಗೆ ನೀವು ಯಾವುದನ್ನು ಸೃಷ್ಟಿ ಮಾಡ್ತೀರಿ, ಅದೇ ಈ ಪ್ರಪಂಚ ನಿಮಗೆ ತಿರುಗಿಸಿಕೊಡುತ್ತದೆ ಎಂಬ ಸತ್ಯವನ್ನು ತಿಳಿಯಿರಿ. ಹಾಗೆ ಶತ್ರುತ್ವವನ್ನು ಬಿಡುವ ಸ್ಥಳಗಳಲ್ಲೇನು, ಈ ಸ್ಥಳಗಳಿಗೆಲ್ಲ ಹೋಗಿ ನೀವು ಶತ್ರುತ್ವವನ್ನು ಬೆಳೆಸಿಕೊಂಡ್ರೆ ನಿಮ್ಮ ಜನ್ಮ ಏನಾಗ್ಬೋದು ಮುಂದೆಗೆ ಅಂತೇಳಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲೆಲ್ಲ ಶತ್ರುತ್ವ ಬಿಡಬೇಕು. ಆದ ಕಾರಣ ವಾರದಲ್ಲಿ 1 ಬಾರಿ, ದಿನಕ್ಕೆ 1 ಬಾರಿ, ತಿಂಗಳಿಗೆ 1 ಬಾರಿ, 15 ದಿನಕ್ಕೆ 1 ಬಾರಿ ದೇವಸ್ಥಾನಕ್ಕೆ ಹೋಗಿಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡು, ಮಾತಾಡಿಕೊಂಡು, ತನ್ನ ಸುಖ ದುಃಖವನ್ನು ಹೇಳಿಕೊಂಡು, ಆ ಭಗವಂತನಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರುವಂಥ ಸ್ಥಿತಿ ಅದು. ಎಲ್ಲರೂ ಒಂದಾಗುವ ಸ್ಥಿತಿ ಅದು. ಅದೇ ರೀತಿ ಒಂದು ಮರಣದ ಮನೆಯಲ್ಲಿ ಎಂಥದೇ ಶತ್ರು ಇರಲಿ, ಆ ಮರಣದ ಮನೆಗೆ ಬಂದರೆ ಅದು ಒಂದಾಗಬೇಕು. ಅದೇ ರೀತಿ ಒಂದು ಗುರುಸ್ಥಾನ, ಎಂಥದೇ ಶತ್ರುತ್ವ ಇರಲಿ,
ನಿಮ್ಮೊಳಗೆ ಎಷ್ಟು ಸಹ ಶತ್ರುತ್ವ ಇರಲಿ, ಆ ಗುರು ಸ್ಥಾನದಲ್ಲಿ ಆ ಶತ್ರುತ್ವವನ್ನು ಬಿಡಲಿಕ್ಕೆ ಕಲಿ. ಆಗ ನೀವು ಗುರುಸ್ಥಾನಕ್ಕೆ ಬಂದದ್ದಕ್ಕೂ ದೇವಸ್ಥಾನಕ್ಕೆ ಬಂದದ್ದಕ್ಕೂ ಇನ್ನು ಪವಿತ್ರ ಪುಣ್ಯ ಕ್ಷೇತ್ರಗಳಿಗೆ ಹೋದದ್ದಕ್ಕೂ ಸಾರ್ಥಕತೆ ಉಂಟಾಗ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಸಾರ್ಥಕತೆ ಉಂಟಾಗುವುದಿಲ್ಲ. ಸುಮ್ಮನೆ ಹೋಗ್ಬೇಕಷ್ಟೇ ಕಾಟಾಚಾರಕ್ಕೆ, ಸುಮ್ಮನೆ ಮಾಡಬೇಕಷ್ಟೇ ಪೂಜೆ, ಸುಮ್ಮನೆ ಮಾಡಬೇಕಷ್ಟೇ ಗುರು ಸೇವೆ, ಏನು ಪ್ರಯೋಜನ ಇಲ್ಲ. ನಿಮ್ಮ ಒಳಗಿರುವ 6 ಗುಣವನ್ನು ನಿಮ್ಮ ಹಿಡಿತದಲ್ಲಿ ಯಾರು ಒಬ್ಬರು ಹಿಡ್ಕೊಳ್ಳಿಕ್ಕೆ ಕಲಿತಾರೋ ಅವರಿಂದ ಅನೇಕ ರೀತಿಯ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ. ಅನೇಕ ರೀತಿಯ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ. ನಿಮ್ಮ ಒಳಗಿರುವ 6 ಗುಣವನ್ನು ಹಿಡ್ಕೊಂಡು ನೀವು ಮಾಡುವ ಸಾಧನೆಗೆ ಹೆಸರೇ ಆಧ್ಯಾತ್ಮಿಕ ಅಂತ. ಸಂಸಾರದಿಂದ ಜ್ಞಾನದ ಕಡೆಗೆ ಹೋಗುವ ದಾರಿಗೆ ಆಧ್ಯಾತ್ಮಿಕ ಅಂತ ಹೇಳೋದು. ಆಧ್ಯಾತ್ಮಿಕ ಅಂತ ಹೇಳಿದ ಕೂಡಲೇ ಜ್ಞಾನಿ ಆಗೋದಿಲ್ಲ. ಆಧ್ಯಾತ್ಮಿಕ ಅಂತ ಹೇಳಿದ ಕೂಡಲೇ ಋಷಿ ಆಗುವುದಿಲ್ಲ. ಆಧ್ಯಾತ್ಮಿಕ ಅಂತ ಹೇಳಿದ ಕೂಡಲೇ ಗುರು ಆಗುವುದಿಲ್ಲ. ಅಜ್ಞಾನಿ, ಋಷಿ, ಗುರು ಎಂಬ ಸ್ಥಿತಿಯೇ ಬೇರೆ. ಅದು ಆಧ್ಯಾತ್ಮಿಕಕ್ಕಿಂತ ಎಷ್ಟೋ ದೂರದಲ್ಲಿರುವಂಥ ವಿಚಾರ. ಅರ್ಥ ಆಗ್ತಾ ಇರೋದು? ಇದೆಲ್ಲ ಹೇಳ್ತಾರಲ್ಲ ಆಧ್ಯಾತ್ಮಿಕ 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 ಅಂತೇಳಿ ಸಾವಿರ ರೀತಿಯಲ್ಲಿ ಮಾತಾಡ್ತಾರಲ್ಲ, ಇದೆಲ್ಲ ಒಂದು ಫ್ಯಾಷನ್ ಅಷ್ಟೆ. ಇದರಲ್ಲಿ ಸತ್ಯ ಇಲ್ಲ. ಸತ್ಯವನ್ನು ಅರಿತವನ ಮಾತಿನ ವಿಚಾರವೇ ಬೇರೆ ಇದೆ. ಆ ಮಾತಿನ ಮರ್ಮವೇ ಬೇರೆ ಇದೆ. ಅಂಥ ಗುರುಗಳೆಲ್ಲ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಜ್ಞಾನಿಗಳೆಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಹತ್ತಿರ ಕೂಡ ಸೇರಿಸಲಿಕ್ಕಿಲ್ಲ. ಅಲ್ಲಿಂದಲೇ ಓಡಿಸಿಬಿಟ್ಟ. ಇಲ್ಲಪ್ಪ, ಇನ್ನು ಆಸೆ ಮುಗಿಲಿಲ್ಲ, ಸುಮ್ಮನೆ ಆಸೆ ಇಟ್ಕೊಂಡು ಭ್ರಮೆ ಇಟ್ಕೊಂಡು ಕಲ್ಪನೆಯಲ್ಲೆಲ್ಲ ಆಧ್ಯಾತ್ಮಿಕ ಜ್ಞಾನ ಗುರು ಸೇವೆ ಅಂತೇಳಿಲ್ಲ ಬರಬೇಡಪ್ಪ ಅಂತೇಳಿ ಓಡಿಸೇ ಬಿಡ್ತಾರೆ. ಇದೆಲ್ಲ ವ್ಯಾಪಾರ ಅಲ್ಲ ಅಂತೇಳು. ಇದೆಲ್ಲ ನಿಮ್ಮ ಒಳಗಿರುವ ಗುಣಗಳು. ನಿಮ್ಮ ಒಳಗಿರುವ ಗುಣಗಳು ಎಷ್ಟು ಪವಿತ್ರವಾಗ್ತದೋ ಅಷ್ಟರ ಮಟ್ಟಿಗೆ ನೀವು ಪ್ರಪಂಚಕ್ಕೆ ಬೇಕಾದವರಾಗ್ತೀರಿ. ಈ ಪ್ರಪಂಚಕ್ಕೆ ನೀವು ಎಷ್ಟರ ಮಟ್ಟಿಗೆ ಬೇಕಾದವರಾಗ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಸುತ್ತಲೂ ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಗ್ತದೆ. ನಿಮ್ಮನ್ನು ನೋಡಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾನೆ 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 ಅಂತ ಹೇಳುವಾಗ ಅವನನ್ನು ಹೇಗೆ ಕೆಳಗಿಳಿಸುವುದು ಅಂತ ನೋಡ್ತಾನೆ ಇರ್ತಾರೆ. ನಿಮ್ಮ ಗುಣ ನಿಮ್ಮಲ್ಲಿ ದೃಢವಾಗಿದ್ದರೆ, ನಿಮ್ಮ ಒಳಗೆ ಒಂದು ಪವಿತ್ರವಾದ ಪ್ರೀತಿ ಇದ್ದರೆ, ನಿಮ್ಮ ಒಳಗೆ ಒಂದು ಸತ್ಯದ ಒಂದು ಸ್ಥಿತಿ ಇದ್ದರೆ, ಯಾರು ಏನು ಹೇಳಿದರೂ ನೀವು ಅಲುಗಾಡುವುದಿಲ್ಲ. ಅಲುಗಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ನಮ್ಮ ಒಳಗಿರುವ ಗುಣವನ್ನು ನಾವು ಸರಿ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ನಮ್ಮ ಋಷಿಮುನಿಗಳು ಅನೇಕ ರೀತಿಯ ಉಪಾಯವನ್ನೆಲ್ಲ ಮಾಡಿದರು. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋದರೂ ಜಗಳವಿದೆ, ದೇವಸ್ಥಾನದಲ್ಲಿಯೂ ಜಗಳವಿದೆ, ಗುರುಸ್ಥಾನದಲ್ಲಿಯೂ ಜಗಳವಿದೆ, ಮನೆಯಲ್ಲಿಯೂ ಜಗಳವಿದೆ, ಆಸ್ಪತ್ರೆಯಲ್ಲಿಯೂ ಜಗಳವಿದೆ. ಎಲ್ಲ ಕಡೆ ವ್ಯಾಪಾರ, ಎಲ್ಲ ಕಡೆ ಬಿಸ್ನೆಸ್, ಎಲ್ಲ ಕಡೆ ಸ್ವಾರ್ಥ. ಈಗಿರುವಾಗ ಎಲ್ಲಿಯಪ್ಪ ಸತ್ಯವನ್ನು ಹುಡುಕೋದು? ಹೇಗೆ ಸತ್ಯವನ್ನು ಹುಡುಕೋದು? ಹೇಗೆ ಒಬ್ಬ ಸತ್ಯವಂತನನ್ನು ಕಂಡುಹಿಡಿಯೋದು? ಯಾಕೆ ಬೇಕಾಗಿದ್ದೆಲ್ಲ ಮಾಡಿದ್ದು? ಒಬ್ಬೊಬ್ಬ ಮನುಷ್ಯನ ಜನ್ಮವನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಬ್ಬನು ಮನುಷ್ಯನ ಜನ್ಮವನ್ನು ಅರ್ಥ ಮಾಡಿಕೊಳ್ಳಿ. ಮಾನವ ಜನ್ಮ ಎಂಬುದು ಸರ್ವಶ್ರೇಷ್ಠವಾದ ಜನ್ಮ. ಅದು ಇನ್ನು ಪುನಃ ಸಿಗುವುದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಸಿಗ್ಲಿಕ್ಕಿಲ್ಲ. ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಮನುಷ್ಯ ಜನ್ಮದಲ್ಲೇ ಬಂದು ಅನುಭವಿಸಬೇಕು ಅಂತ ಹೇಳಿದ್ದಾರೆ. ಒಂದು ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಆ ಮನುಷ್ಯ ಜನ್ಮದಲ್ಲೇ ಬಂದು ನೀನು ಅನುಭವಿಸು. ನಿನ್ನ ಕರ್ಮವನ್ನು ನೀನೇ ಅನುಭವಿಸಿ ಆಗಬೇಕು, ಬೇರೆ ದಾರಿ ಇಲ್ಲ. ನೀನು ಮಾಡಿದ ತಪ್ಪು ಅಷ್ಟು ಉಂಟು. ಆಗ ನೀನು ಬಾಲ್ಯದಿಂದಲೇ ಅನುಭವಿಸ್ಬೇಕು. ಅದು ಮನುಷ್ಯ ಜನ್ಮದಲ್ಲೇ ಸಿಗುವಂಥ ವಿಚಾರ. ಆ ಮನುಷ್ಯ ಜನ್ಮದಲ್ಲೇ ನಾವು ಎಷ್ಟು ಜನ್ಮವನ್ನು ತೆಗೆದುಕೊಂಡು ಬಂದಿದ್ದೇವೆ ಅಂತೇಳಿ ನಮಗೆ ಅರಿವಿಲ್ಲ. ಇದೇ ಕೊನೆಯ ಜನ್ಮ ಅಂತೇಳಿ ಗೊತ್ತಿಲ್ಲ. ಅಲ್ಲ, ಇದುವೇ ಮೊದಲನೇ ಜನ್ಮ ಅಂತ ಗೊತ್ತಿಲ್ಲ. ಮನುಷ್ಯ ಜನ್ಮದಲ್ಲಿ ಒಟ್ಟಿನಲ್ಲಿ ಮನುಷ್ಯರಾಗಿ ಬಂದಿದ್ದೇವೆ. ಆ ಮನುಷ್ಯರಾಗಿ ಬಂದ ನಂತರ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗಬೇಕು ಎಂಬ ವಿಚಾರಕ್ಕೆ ಬೇಕಾಗಿ ಅನೇಕ ರೀತಿಯ ದಾರಿಗಳನ್ನೆಲ್ಲ ನಮ್ಮ ಋಷಿಮುನಿಗಳು ಹಿರಿಯರೆಲ್ಲ ಮಾಡಿಟ್ಟಿರುವಾಗ ಈ ಸತ್ಯವನ್ನು ತಿಳಿಯದೆ ನಾನು 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 ಅಂತ ಹೇಳಿ ಎಲ್ಲವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೇವೆ, ಎಲ್ಲವನ್ನು ಕಳೆದುಕೊಳ್ತಾ ಇದ್ದೇವೆ. ಸರಿಯಾದ ಸ್ಥಿತಿಯಲ್ಲಿ ಹೇಳಬೇಕಾದ್ರೆ ಇವತ್ತು ನಾವೆಲ್ಲವನ್ನು ಕಳೆದುಕೊಳ್ತಾ ಇದ್ದೇವೆ. ನಾವು ಹೆಸರಿಗೆ ಮಾತ್ರ ಮನುಷ್ಯರಾಗಿದ್ದೇವೆ, ಮಾನವರಾಗಿದ್ದೇವೆ ಅಷ್ಟೇ, ಹೆಸರಿಗೆ ಮಾತ್ರ.
ಆದರೆ ನಿಮ್ಮ ಒಳಗಿರುವ ಗುಣ, ಆ ಮಾನವೀಯತೆ ಅಂದರೆ ಏನು, ಆ ಮನುಷ್ಯನ ಒಳಗಿರುವ ಶಕ್ತಿ ಅಂದರೆ ಏನು, ಆ ಶಕ್ತಿಯಿಂದ ಪ್ರಪಂಚಕ್ಕೆ ಏನು ಪ್ರಯೋಜನ ಅಂತೇಳಿ ಯಾರಾದರೂ ಒಬ್ಬ ಅರ್ಥ ಮಾಡಿಕೊಂಡ್ರೆ ಅವನವನ ಜೀವನ, ಅವನವನು ಮಾಡುವ ಕೆಲಸ ಅವನಿಗೆ ಸಾರ್ಥಕತೆ ತಂದು ಕೊಡುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಮಾಡುವ ಕೆಲಸ ನಮಗೆ ಪ್ರೀತಿಯನ್ನು ಕೊಡಬೇಕು, ನಾವು ಆಡುವ ಮಾತು ನಮಗೆ ಪ್ರೀತಿಯನ್ನು ಕೊಡಬೇಕು, ನಾವು ಮಾಡುವ ಪ್ರತಿಯೊಂದು ವಿಚಾರ ಕೂಡ ಮೊದಲು ನಮ್ಮ ಆತ್ಮಕ್ಕೆ ಪ್ರೀತಿಯನ್ನು ಕೊಡಲಿಕ್ಕೆ ಅದು ಕಲಿಬೇಕು. ಸಂತೋಷ ಆಗಬೇಕು. ರಾತ್ರಿ ಮಲ್ಕೊಳ್ಳುವಾಗ ಇವತ್ತಿಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ, ಇಷ್ಟು ಜನರನ್ನು ನಾನು ಇವತ್ತು ನಗಿಸಿದ್ದೇನೆ, ಇಷ್ಟು ಜನರ ಜೊತೆ ನಾನು ಇದ್ದೆ, ಇಷ್ಟು ಜನರ ಜೊತೆ ಸಂತೋಷವಾದ ವಿಚಾರವನ್ನು ಮಾತಾಡಿದೆ, ಎಲ್ಲ ಒಳ್ಳೊಳ್ಳೆ ವಿಚಾರವನ್ನೇ ಮಾತಾಡಿದ್ದೇನೆ ಇವತ್ತು, ಆ ಪ್ರಪಂಚಕ್ಕೆ ಬೇಕಾದ ವಿಚಾರವನ್ನು ನಾನು ಮಾತಾಡಿದ್ದೇನೆ ಇವತ್ತು, ಈ ಆತ್ಮಕ್ಕೆ ಒಂದು ತೃಪ್ತಿಯನ್ನು ಕೊಟ್ಟಿದ್ದೇನೆ ಎಂಬ ಮನೋಭಾವನೆ ನಿಮ್ಮ ಒಳಗೆ ಬರಬೇಕು. ನಿಮ್ಮೊಳಗೆ ಅಂಥ ಒಂದು ಮನೋಭಾವನೆ ಬರುವಾಗ ನಿಮ್ಮ ದಾರಿ ತನ್ನಿಂದ ತಾನಾಗಿಯೇ ಸರಿಯಾಗ್ತಾ ಹೋಗ್ತದೆ. ಇದಂಥ ಮನೋಭಾವನೆ ಇಲ್ಲ ಅಲ್ಲ. ಸತ್ಯದ ಅರಿವು ಆಗೋದು ಬಹಳ ಕಷ್ಟಪ್ಪ. ಸತ್ಯದ ಅರಿವು ಆಗೋದು, ಯಾವುದ್ರ ಅರಿವು ಬೇಕಾದ್ರೆ ಆಗ್ಬೋದು, ಸತ್ಯದ ಅರಿವು ಆಗೋದು ತುಂಬ ಕಷ್ಟ. ಸತ್ಯದ ಅರಿವು ಆಗ್ಬೇಕಾದ್ರೆ ಅವ್ನು ಸತ್ಯ ಹೋಗ್ಬೇಕು, ಅಷ್ಟೇ ಹೇಳ್ಬೇಕು. ಸತ್ಯದ ಅರಿವು ಆಗ್ಬೇಕು ಅಂದ್ರೆ ಅವ್ನು ಸತ್ಯ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಆ ಸತ್ತು ಹೋದ್ರಂತರೇ ಈ ಆತ್ಮ ವಿಧಿ 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 ಅಂತ ಒದ್ದಾಡುವಾಗ ಸತ್ಯದ ಅರಿವು ಆಗುವಾಗ ಪುನಃ ಮನುಷ್ಯ ಜನ್ಮ ಬೇಕು ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಹಾತೊರೀತದೆ. ಅಷ್ಟು ಸುಲಭ ಇಲ್ಲ. ಅಲ್ಲೆಲ್ಲ ಭೈರವೆಲ್ಲ ಕೂತ್ಕೊಂಡಿದೆ, ಸಾವಿರ ಭೈರವೆಲ್ಲ ಅಲ್ಲಿ. ಅದು ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ತಪ್ಪು ಮಾಡಿ ಗುರುಸ್ಥಾನದಲ್ಲಿ ಬಂದು ಈ ರೀತಿಯಾಗಿ ಆ ಪ್ರಸಾದವನ್ನು ಊಟ ಮಾಡಿ ಮುಂದಿನ ಜನ್ಮಕ್ಕೆ ಹೋಗ್ಬೇಕು ಅಂತಿದ್ರೆ ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದು ಮಾಡಿದ ತಪ್ಪಿಗೆ ಇಲ್ಲಿ ಕಾವಲಾಗಿ ನಂಬಿಕೆಯಿಂದ ಕಾದುಕೊಂಡಿರುವುದು. ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪಿಗೆ, ಮನುಷ್ಯರಿಗೆ ಮಾಡಿದ ಅನ್ಯಾಯಕ್ಕೆ, ಮನುಷ್ಯರಿಗೆ ಮಾಡಿದ ದ್ರೋಹಕ್ಕೆ ಈ ನಾಯಿಯಾಗಿ ಜನ್ಮ ತೆಗೆದು ಜೀವನ ಪೂರ್ತಿ ಆ ಯಜಮಾನನಿಗೆ ನಂಬಿಕೆಯಾಗಿ ಅದು ಜೀವನ ಮಾಡೋದು, ಅದರ ಕರ್ಮ ಅದು. ಈ ರೀತಿ ಆಗ್ಬಾರ್ದು ಅಂತ ಹೇಳುದು. ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು, ಮುಂದಿನ ಜನ್ಮ ಅಂದರೆ ಮನುಷ್ಯ ಜನ್ಮವೇ ಬರಬೇಕು ಅಂತ ಹೇಳಿ ಗುರುವಿನ ಸೇವೆ ಮಾಡಬೇಕು, ಒಂದು ದೇವಸ್ಥಾನಕ್ಕೆ ಹೋಗಬೇಕು, 10 ಜನಕ್ಕೆ ದಾನ ಧರ್ಮವನ್ನು ಮಾಡಬೇಕು, ಪ್ರತಿಯೊಬ್ಬರ ಹತ್ರ ಒಳ್ಳೆಯದನ್ನೇ ಮಾತಾಡಬೇಕು, ಪ್ರತಿಯೊಂದು ವಿಚಾರ ಒಳ್ಳೆಯದು 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 ಅಂತ ಹೇಳುವಾಗ ಅದು ಎಷ್ಟೋ ಹೆಜ್ಜೆ ಒಳ್ಳೆಯದು 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 ಅಂತೇಳಿ ನಾವು ಇಡ್ತಾ ಹೋಗೋ, ನಾವು ಎಷ್ಟು ಮುಂದೆ ಬಂದಿದ್ದೇವೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ನಾವು ಎಷ್ಟು ಹೆಜ್ಜೆ ಇಟ್ಟು ಮುಂದೆ ಬಂದಿದ್ದೇವೆ, ಎಷ್ಟು ನಾವು ಮುಂದೆ ಇದ್ದೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ಮುಂದೆ 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 ಹೋಗುವ ಸಮಯದಲ್ಲಿ ನಮ್ಮ ಒಳಗೆ ಅಹಂಕಾರ ಬಂದರೆ ಅದೇ ಹಿಂದೆ 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 ಬರ್ತದೆ, ಅದು ಮುಂದೆ ಹೋಗುವುದಿಲ್ಲ, ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹಿಂದೆ 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 ಬರುದು. ಮತ್ತೆ ಭಗವಂತ ಮುಂದೆ 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 ಹೋಗ್ಲಿಕ್ಕೆ ಹೇಳಿಕೊಟ್ಟದ್ದು, ಆದ ಕಾರಣ ಎಲ್ಲರಿಗೂ ಮುಂದೆ ಕೊಟ್ಟ. ಎಲ್ಲ ಮುಂದೆ ಹೋಗು, ಎಲ್ಲ ಜೀವರಾಶಿಗಳು ಮುಂದೆ ಹೋಗುದು, ಹಿಂದೆ ಹೋಗುವ ಜೀವರಾಶಿ ಇಲ್ಲ. ಯಾಕೆ ಮುಂದೆ ಹೋಗ್ಲಿಕ್ಕೆ ಹೇಳಿದ? ಯಾಕೆ ಮುಂದೆ ನೋಡ್ಲಿಕ್ಕೆ ಹೇಳಿದ? ಹಿಂದೆ ನೋಡ್ಬೇಡ, ಅದು ಹೋಯ್ತು, ಮುಗೀತು. ನೀನು ಪುನಃ ಹಿಂದೆ ನೋಡ್ಬೇಕು ಅಂತ ಹೇಳಿದ್ರೆ ಮುಂದೆ ಹೋಗುವ ದಾರಿ ಸರಿ ಇಲ್ಲದಿದ್ರೆ ನೀನು ಅಲ್ಲಿ ನಿಲ್ಬೇಕಾಗ್ತದೆ. ಆಗ ನಿನ್ನ ದಾಟಿ ಎಷ್ಟೋ ಜನ ಮುಂದೆ ಹೋಗಿರ್ತಾರೆ. ಈ ಸತ್ಯವನ್ನೆಲ್ಲ ತಿಳಿಲಿಕ್ಕೆ ಗುರುವಿನ ಸೇವೆ ಬಹಳ ಮುಖ್ಯ. ಇಂಥ ವಿಚಾರವನ್ನೆಲ್ಲ ನಿಮ್ಮ ಒಳಗೆ ನೀವು ಯಾವಾಗ ದೃಢ ಮಾಡಿ ಇಟ್ಟುಕೊಳ್ತೀರೋ, ಯಾವಾಗ ಒಂದು ಗಟ್ಟಿಯಾಗಿ ಹಿಡಿದುಕೊಳ್ತೀರೋ, ಆವಾಗ ನಿಮ್ಮ ಜೀವನದ ಸಾರ್ಥಕತೆಯನ್ನು ನೀವೇ ಕಂಡುಕೊಳ್ಳಿ. ದೇವರು ಎಲ್ಲವನ್ನು ಸೃಷ್ಟಿಸಿದ, ಯಾಕೆ ಬೇಕಾಗಿ ಸೃಷ್ಟಿಸಿದ? ದೇವರು ಯಾಕೆ ಬೇಕಾಗಿ ಎಲ್ಲರನ್ನು ಸೃಷ್ಟಿಸಿದ ಅಂತ ಕೇಳುದು. ದೇವರಿಗೇನು ಬೇರೆ ಕೆಲಸ ಇಲ್ಲ? ದೇವರು ಯಾಕೆ ಬೇಕಾಗಿ ಎಲ್ಲರನ್ನು ಸೃಷ್ಟಿ ಮಾಡಿದ? ಪ್ರತಿಯೊಂದು ಜೀವರಾಶಿ ಚೆನ್ನಾಗಿರ್ಬೇಕು, ಒಂದು ಜೀವರಾಶಿಯಿಂದ ಇನ್ನೊಂದು ಜೀವರಾಶಿಗೆ ಒಳಿತೇ ಉಂಟಾಗಬೇಕೆಂಬ ವಿಷಯಕ್ಕೆ ಬೇಕಾಗಿ ಎಲ್ಲಾ ಜೀವರಾಶಿಯನ್ನು ಲಿಂಕ್ ಮಾಡಿಬಿಟ್ಟ. ಎಲ್ಲವೂ ಬೇಕು ನಾವು ಬದುಕಬೇಕಾದ್ರೆ, ನಾವು ಜೀವನ ಮಾಡಬೇಕಾದ್ರೆ ಎಲ್ಲವೂ ಬೇಕು. ಆ ಕಣ್ಣಿಗೆ ಕಾಣಾದ ಒಂದು ಶಕ್ತಿ ಉಂಟು, ಕಣ್ಣಿಗೆ ಕಾಣಾದ ಶಕ್ತಿ ಇಷ್ಟೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಆ ಶಕ್ತಿಯ ಒಂದು ಚೈತನ್ಯ ಏನು, ಶಕ್ತಿಯ ಮಹತ್ವ ಏನು, ಆ ಶಕ್ತಿ ಅಂದ್ರೆ ಏನು ಅಂತೇಳಿ ಎಷ್ಟು ಜನ್ಮ ಹೋದ್ರೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ವಿಚಾರವೇ ಭಗವಂತ.
ಓದಷ್ಟು 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 ಉಂಟು. ಆದ ಕಾರಣ ಎಲ್ಲ ತಿಳಿದ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರುಗಳು ಹೇಳಿದ್ದು ಒಂದೇ ಒಂದು ವಿಚಾರವನ್ನು: ಮಾನವ ಜನ್ಮ ಬಹಳ ದೊಡ್ಡದಪ್ಪ, ಈ ಜನ್ಮವನ್ನು ಹಾಳು ಮಾಡಬೇಡಿ, ಇದು ಬಹಳ ಪವಿತ್ರವಾದ ಸ್ಥಿತಿ. ಇದು ಅದೆಷ್ಟೋ ಜನ್ಮ ತಾಳಿ 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 ನಾವು ಈ ಜನ್ಮಕ್ಕೆ ಬಂದಿದ್ದೇವೆ. ಕಾರಣ ಏನು? ಅವರಿಗೆ ಸತ್ಯದ ಅರಿವು ಆಯಿತು, ಅವರಿಗೆ ಜ್ಞಾನವಾಯಿತು. ಜ್ಞಾನವಾಗಿ ಅವರು ತಿರುಗಿ ನೋಡುವ, ಯಾವ್ಯಾವ ಯಾವ್ಯಾವ ಜನ್ಮಕ್ಕೆ ನಾವು ದಾಟಿ ಬಂದಿದ್ದೇವಲ್ಲ, ಓ ಇಷ್ಟು ಕಷ್ಟ ಉಂಟಲ್ಲ ಈ ಜನ್ಮಕ್ಕೆ ಬರಲಿಕ್ಕೆ ಬೇಕಾಗಿ ಎಂಬ ಸತ್ಯವನ್ನು ಅರಿತವರು ಹೇಳ್ತಾ ಇದ್ದಾರೆ. ಇನ್ನೂ ಅವರಿಗೆ ಹುಡುಕಿದ್ರೆ ಸಿಗುವುದಿಲ್ಲ. ಆಗ ಅವರು ಒಂದೇ ಹೇಳಿದ್ದು: ನಮಃ ಶಿವಾಯ, ಎಲ್ಲ ಭಗವಂತನ ಇಚ್ಛೆ, ಎಲ್ಲ ದೈವ ಇಚ್ಛೆ, ನಮ್ಮ ಹತ್ರ ಏನು ಇಲ್ಲ ಎಂಬ ವಿಚಾರವನ್ನು ಪ್ರತಿಯೊಬ್ಬರು ಹೇಳ್ತಾನೆ. ತಿಳಿದವ ಅವನಿಗೆ ಎಷ್ಟೇ ಗೊತ್ತಿರಲಿ, ಅವ ಹೇಳುವ ವಿಚಾರ ಏನು ಗೊತ್ತುಂಟ? ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಇಂಥ ಮೇಲೆ ಒಬ್ಬ ಭಗವಂತ ಇದ್ದಾನೆ, ಒಂದು ಶಕ್ತಿ ಉಂಟು, ಅದು ನಮ್ಮನ್ನು ಕಾಪಾಡ್ಬೋದು, ನಾವು ಮಾಡಿದ ಒಳ್ಳೆಯದು ನಮ್ಮನ್ನು ಕಾಪಾಡ್ಬೋದು ಎಂಬ ಒಂದು ಕೊನೆಯ ಒಂದು ಮಾತನ್ನು ಹೇಳಿ ನಿಲ್ಲಿಸ್ತಾನೆ. ಅದರಿಂದ ಆ ಕಡೆ ಹೇಳಲಿಕ್ಕೆ ಗೊತ್ತಿಲ್ಲ. ಕಣ್ಣಿಗೆ ಕಾಣಾದ ಒಂದು ಗಾಳಿಯನ್ನು ಹಿಡಿಲಿಕ್ಕಾಗ್ತದ? ಗಾಳಿಯನ್ನು ಹಿಡಿಲಿಕ್ಕಾಗ್ತದ ಅಂತ ಕೇಳುದು. ಎಲ್ಲವನ್ನು ನಾವು ನೋಡ್ಬೋದು, ಎಲ್ಲವನ್ನು ಅನುಭವಿಸ್ಬೋದು, ಎಲ್ಲವನ್ನು ಯಾವ್ದಾವುದೋ ರೀತಿಯಲ್ಲಿ ನಾವು ಅನುಭವಿಸ್ತಿದ್ದೇವೆ ಅಲ್ವಾ? ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕೈ, ಕಾಲು, ಈ ನವದ್ವಾರಗಳು, ಒಟ್ಟಿನಲ್ಲಿ ಮಾನವನ ಶರೀರ. ಎಲ್ಲವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾವೆ. ಇದು ಅನುಭವಿಸ್ಬೇಕು ಅಂತ ಇದ್ರೆ ಒಂದು ಸೂಕ್ಷ್ಮವಾದ ಒಂದು ವಿಚಾರ ಉಂಟು, ಒಂದು ಶ್ವಾಸ. ಇದು ಕಣ್ಣಿಗೆ ಕಾಣೋದಿಲ್ಲಲ್ಲ. ಈ ಶ್ವಾಸದ ಬೆಲೆ ಗೊತ್ತುಂಟ ಮನುಷ್ಯನಿಗೆ? ಈ ಶ್ವಾಸದ ಬೆಲೆ ಒಂದು ಮನುಷ್ಯನಿಗೆ ಗೊತ್ತಾದ್ರೆ ಅವನ ಜೀವನ ಎಷ್ಟು ಪವಿತ್ರವಾಗಿರ್ತದೆ ಅಂತ ಕೇಳು. ಮೊದಲು ನಿಮ್ಮ ಶ್ವಾಸದ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಎಷ್ಟು ಸಮಯ ಉಂಟು ಅಂತೇಳಿ ಗೊತ್ತಿಲ್ಲ. ಆ ಶ್ವಾಸ ಯಾವಾಗ ಬೇಕಾದ್ರೆ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಪಟ್ಟ ಅಂತೇಳಿ. ಮತ್ತೆ ನೀವು ಯಾರಿಗೂ ಬೇಡ, ಕಸಕ್ಕೆ ಸಹ ಬೇಡ, ಒಂದು ನಾಯಿಗೆ ಸಹ ಬೇಡ, ಒಂದು ಕಾಗಿಗೆ ಸಹ ಬೇಡ. ಮನುಷ್ಯ ಸತ್ತು ಹೋದ್ರೆ ಮನುಷ್ಯನ ದೇಹದಷ್ಟು ವಾಸನೆ ಬರುವ ಇನ್ನೊಂದು ಜೀವರಾಶಿ ಇನ್ನೊಂದಿಲ್ಲ. ಅಷ್ಟು ವಾಸನೆ ಬರ್ತದೆ ಮನುಷ್ಯನ ಶರೀರ. ಕಾಗೆ ಸಮೇತ ಮುಟ್ಟುವುದಿಲ್ಲ ಮನುಷ್ಯ ಸತ್ತು ಹೋದ್ರೆ. ಆದ ಕಾರಣ ಮನುಷ್ಯ ಸತ್ತು ಹೋದ್ರೆ ಇಷ್ಟು ಗಂಟೆ ಒಳಗೆ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಹೇಳುದು. ಬಾಕಿ ಪ್ರಾಣಿಗಳು ಸತ್ತು ಹೋದ್ರೆ ಅದು ಸ್ವಲ್ಪ ಸಮಯ ಯಾವುದೋ ಒಂದು ರೀತಿಯಲ್ಲಿ ಒಂದು ಗಂಟೆ, 2 ಗಂಟೆ, 3 ಗಂಟೆ ವಾಸನೆ ಬರ್ತಾ ಮತ್ತೆ ತನ್ನಿಂತಾನಾಗಿ ಅದು ಪ್ರಕೃತಿ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಬೆರ್ತು ಹೋಗ್ತದೆ. ಮನುಷ್ಯ ಸತ್ತು ಹೋಗಿ 1 ವಾರ ಆಯ್ತು ಅಂತೇಳಿ ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಉಂಟು. ಏನು ವೈದ್ಯರೇ? ಆಗ ಎಲ್ಲವೂ ಒಳ್ಳೆದು ಕೆಟ್ಟದು, ಒಳ್ಳೆದು ಕೆಟ್ಟದು, ಒಳ್ಳೆದು ಕೆಟ್ಟದು ಇದ್ರೆ ಪ್ರಪಂಚ ಉಂಟಾದದ್ದು, ಈ ಬ್ರಹ್ಮಾಂಡವೇ ಉಂಟಾದದ್ದು. ಆಗ ನಮ್ಮ ಒಳಗೂ ಕೂಡ ನಾವು ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಳ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯ ಕೆಟ್ಟ ವಿಚಾರಗಳನ್ನು ದಾಟಿ ಹೋಗ್ಬೇಕಾಗ್ತದೆ. ಅನೇಕ ರೀತಿಯ ಮಾಯೆಗಳನ್ನು ನಾವು ದಾಟಿ ನಮ್ಮ ಮುಂದಿನ ಜನ್ಮಕ್ಕೆ ಹೋಗ್ಬೇಕಾಗ್ತದೆ. ಪರೀಕ್ಷೆ ಇಲ್ಲದಿದ್ರೆ ಮಾರ್ಕ್ ಸಿಗುವುದಿಲ್ಲ. ಪರೀಕ್ಷೆ ಇಲ್ಲದಿದ್ರೆ ಮೌಲ್ಯವೇ ಇಲ್ಲ. ಪರೀಕ್ಷೆ ಇಲ್ಲದಿದ್ರೆ ಬೆಲೆಯೇ ಇಲ್ಲ. ಬೆಲೆ ಇಲ್ಲದೆ ಒಂದು ಔಷಧವನ್ನು ಕೊಟ್ಟರೆ ಔಷಧ ಯಾರಿಗೂ ಬೇಡ. ಬೆಲೆ ಇಲ್ಲದ ಒಂದು ಜ್ಞಾನವನ್ನು ಹೇಳಿಕೊಟ್ರೆ ಜ್ಞಾನ ಯಾರಿಗೂ ಬೇಡ. ಬೆಲೆ ಇಲ್ಲದೆ ಯಾವುದೇ ಒಂದು ವಸ್ತುವನ್ನು ಕೊಟ್ಟರೆ ಅದು ಯಾರಿಗೂ ಬೇಡ. ಆಗ ಪರೀಕ್ಷೆ ಮಾಡಿಕೊಡು, ಅದರ ಕಷ್ಟವನ್ನು ತಿಳಿಸಿಕೊಡು. ಅದಕ್ಕಿಷ್ಟು ಮೌಲ್ಯ ಉಂಟು, ಅದಕ್ಕಿಷ್ಟು ವ್ಯಾಲ್ಯೂ ಉಂಟು, ಅದನ್ನು ತಿಳಿದು ಮತ್ತೆ ನೀನು ಪಡ್ಕೊ. ನಿಂಗೆ ಬೇಕಾ ಬೇಡವಾ? ನಿಂಗೆ ಬೇಕು ಅಂತಂದ್ರೆ ನೀನು ಯಾವ ರೀತಿ ಇಟ್ಟುಕೊಳ್ಳಿ. ಹಾಗೆ ಪ್ರತಿಯೊಂದು ವಿಚಾರ ಭಗವಂತ ಮಾಡಿದ ಸೃಷ್ಟಿಯಲ್ಲಿ ಅಷ್ಟು ಅದ್ಭುತವಾದ ವಿಚಾರವನ್ನು ಸೃಷ್ಟಿ ಮಾಡಿದ ಭಗವಂತ ಪ್ರತಿಯೊಂದು ವಿಚಾರದಲ್ಲಿ ಹೇಳಿಕೊಡ್ತಾನೆ. ಯಾಕೆ ಪ್ರಾಣಿಗಳಾಗಿ ನಾವು 4 ಕಾಲದಲ್ಲಿ ಹೋಗುದಿಲ್ಲ? ಯಾಕೆ ಪಕ್ಷಿಗಳಾಗಿ ನಾವು ಹಾರಿಕೊಂಡು ಹೋಗುದಿಲ್ಲ? ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಗಿಡ ಮರಗಳೆಲ್ಲ ಎತ್ತರವಾಗಿ ಬೆಳೀತಾ ಉಂಟು, ಮೇಲ್ಮುಖವಾಗಿ ಬೆಳೀತಾ ಉಂಟು ಗಿಡ ಮರಗಳು, ಸಸಿಗಳೆಲ್ಲ? ಪ್ರಕೃತಿ ಯಾವ ರೀತಿ ಉಂಟು?
ಪ್ರಕೃತಿ ಸತ್ಯದತ್ತ ಹೋಗ್ತಾ ಉಂಟು. ಆ ಜೀವ ಚೈತನ್ಯವನ್ನು ಹುಡುಕಿಕೊಂಡು ಹೋಗೋ ಕಾರಣದ ಮೇಲ್ಮುಖವಾಗಿ ಬೆಳೀತಿರೋದು. ನೀರು ಕೆಳಗೆ ಹಾಕಿದ್ರು ಕೂಡ ಆ ನೀರು ಮೇಲ್ಮುಖವಾಗಿ ಹೋಗಿ ಆ ಮರದಲ್ಲಿ ಹಣ್ಣು ಕೊಡೋದು, ಆ ಗಿಡದಲ್ಲಿ ಹೂ ಬಿಡುದು ನೀರು ಮೇಲ್ಮುಖವಾಗಿ ಹೋದಾಗ ಮಾತ್ರ. ನೀರು ಮೇಲ್ಮುಖವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಶಕ್ತಿಯನ್ನು ಹುಡುಕಿಕೊಂಡು ಹೋಗ್ತಾ ಉಂಟು, ಚೈತನ್ಯವನ್ನು ಹುಡುಕಿಕೊಂಡು ಹೋಗ್ತಾ ಉಂಟು, ಸೂರ್ಯನನ್ನು ಹುಡುಕಿಕೊಂಡು ಹೋಗ್ತಾ ಉಂಟು. ಆಗ ಅದು ಮೇಲ್ಮುಖವಾಗಿ ಹೋಗ್ತದೆ. ಆದ ಕಾರಣ ಮನುಷ್ಯ ಕೂಡ ಮೇಲ್ಮುಖವಾಗಿ ಇರುವುದು, ಮನುಷ್ಯ ಕೂಡ ಮೇಲ್ಮುಖವಾಗಿ ಬೆಳೆಯುವುದು ಎಂಬ ಸತ್ಯವನ್ನು ತಿಳಿಯಿರಿ. ಆಗ ಪ್ರಕೃತಿಗೂ ಮನುಷ್ಯನಿಗೆಷ್ಟು ಸಂಬಂಧ ಉಂಟು, ಆ ಚೈತನ್ಯನಿಗೂ ಮನುಷ್ಯನಿಗೆಷ್ಟು ಸಂಬಂಧ ಉಂಟು ಎಂಬ ಸತ್ಯವನ್ನು ತಿಳಿಯಿರಿ. ಹಾಗೆ ನಿಮ್ಮ ಒಳಗಿರುವ ವಿಚಾರ ಪ್ರಾಣಾಯಾಮ ಮಾಡುವಾಗ ಶ್ವಾಸವನ್ನು ಕೆಳಗಿನಿಂದ ಮೇಲ್ಮುಖವಾಗಿ ಎಳಿಬೇಕು. ಶ್ವಾಸವನ್ನು ನಮ್ಮ ಉದರದಿಂದ, ನಾಭಿ ಪ್ರದೇಶದಿಂದ ಶ್ವಾಸವನ್ನು ಮೇಲ್ಮುಖವಾಗಿ ಎಳೆದು ಸ್ವಲ್ಪ ಹೊತ್ತು ಮೇಲೆ ನಿಲ್ಲಿಸಿ, ಕುಂಭಕದಲ್ಲಿ ನಿಲ್ಲಿಸಿ, ನಮ್ಮ ಆಜ್ಞಾಚಕ್ರದಲ್ಲಿ ನಿಲ್ಲಿಸಿ, ಅದನ್ನು ಪುನಃ ನಾವು ಕೆಳಮುಖವಾಗಿ ಬಿಡುವಾಗ ನಾವು ಯಾವುದನ್ನು ತಗೊಂಡಿದ್ದೇವೆ, ಯಾವುದನ್ನು ತಗೊಳ್ತೇವೆ, ಯಾವುದನ್ನು ಹಿಡಿತೇವೆ, ಯಾವುದನ್ನು ಬಿಡುತ್ತೇವೆ. ಅದೇ ರೀತಿ ಗಿಡ ಮರಗಳಲ್ಲಿ ಕೂಡ ಕೆಳಗೆ ಹಾಕಿದ ನೀರು ಒಂದು ರೀತಿಯಲ್ಲಿ ಅದು ಸೂಕ್ಷ್ಮವಾಗಿ ಮೇಲ್ಮುಖವಾಗಿ ಹೋಗಿ ಆ ಮೇಲ್ಮುಖವಾಗಿ ತಲುಪಿದಾಗ ಅಲ್ಲಿ ಹಣ್ಣು ಬಿಡೋದು, ಅಲ್ಲಿ ಹೂವು ಬಿಡೋದು, ಎಲ್ಲ ವಿಚಾರಗಳಾಗೋದು. ಅದೇ ರೀತಿ ನಮ್ಮ ಚೈತನ್ಯವನ್ನು ನಾವು ನಮ್ಮ ಅಂತರಾತ್ಮವನ್ನು ನೋಡಿಕೊಂಡು ಆ ಚೈತನ್ಯವನ್ನು ನಾವು ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತೇವೋ ಆವಾಗ ನಾವು ಪ್ರಕೃತಿಗೆ ಸಮವಾಗ್ತೇವೆ, ಈ ಪ್ರಪಂಚಕ್ಕೆ ಬೇಕಾದವರಾಗ್ತೇವೆ, 10 ಜನರ ಒಳಿತನ್ನು ಮಾಡ್ತೇವೆ. ಜನರ ಜೊತೆ ಬೆರಲಿಕ್ಕೆ ಗೊತ್ತಿದ್ದವನೇ ಜನಸೇವೆ ಮಾಡಲಿಕ್ಕೆ ಸಾಧ್ಯ. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ದಾರೆ. ಒಂದು ಮನುಷ್ಯನಿಗೆ ಇನ್ನೊಂದು ಮನುಷ್ಯನೇ ಪರಬ್ರಹ್ಮ ಸ್ವರೂಪ, ಭಗವಂತ ಮನುಷ್ಯನ ರೂಪದಲ್ಲೇ ಬರಲಿಕ್ಕೆ ಸಾಧ್ಯ, ಬೇರೆ ಯಾವುದೇ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ಯಾವ ಮನೆಯಲ್ಲಿ ನೋಡಿದರೂ ದೇವರ ಪ್ರಸಾದ, ಅಲ್ಲಿದ್ದು ಪ್ರಸಾದ, ಇಲ್ಲಿದ್ದು ಪ್ರಸಾದ ಎಂಬ ವಿಚಾರಗಳು ಒಂದು ಕಾಲದಲ್ಲಿತ್ತು. ಪ್ರತಿಯೊಂದು ಮನೆಯಲ್ಲಿ ಏನಿದ್ರೂ ಕೂಡ ಒಂದು ದೇವರ ಪ್ರಸಾದ ಹಾಕುವ, ಆ ದೇವರ ಪ್ರಸಾದ ತಂದು ಅಲ್ಲಿ ಕೊಡುವ, ಒಳ್ಳೆಯದಾಗ್ತದೆ ಅಂತೇಳಿ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ದೇವರ ಪ್ರಸಾದ ಬೇಡ, ಇವತ್ತು ಪ್ರತಿಯೊಂದು ಮನೆಯಲ್ಲಿ ಬೇಕಾದ್ದು ಮೆಡಿಸನ್. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಬೇಕಾದ್ದು ಔಷಧಿ. ಅನೇಕ ರೀತಿಯ ಕಾಯಿಲೆಗಳನ್ನು ಒಳಗೊಂಡ ಮಾನವನ ಜನ್ಮ ಆಗಿದೆ. ಒಂದು ಕಾಲದಲ್ಲಿ ಮಾನವನಿಗೆ 80 ವರ್ಷ 90 ವರ್ಷ ಹೋದರೂ ಕೂಡ ಕಾಯಿಲೆ ಬರ್ತಾ ಇಲ್ಲ ಆಯ್ತು. ಇವತ್ತು ಹುಟ್ಟಿದ ಮಗುವಿಗೆ ಕಾಯಿಲೆ, ಮಗು ಪ್ರಪಂಚಕ್ಕೆ ಬರುವಾಗಲೇ ಔಷಧದ ಜೊತೆಗೆ ಬರುದು. ಹಾಗಿರುವಾಗ ಇವತ್ತು ಪ್ರಸಾದದಿಂದ ಮೆಡಿಸನ್ ಎಂಬುದು ಜಾಸ್ತಿ ಆಗಿ ಹೋಗಿದೆ ಪ್ರತಿಯೊಂದು ಮನೆಯಲ್ಲಿ ಕೂಡ. ಅರ್ಥ ಮಾಡಿಕೊಳ್ಳಿ, ಮಾನವ ಎಷ್ಟು ದುರ್ಬಲನಾಗಿದ್ದಾನೆ, ಮಾನವ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾನೆ, ಎಷ್ಟು ಅಧೋಮುಖವಾಗಿ ಹೋಗ್ತಾ ಇದ್ದಾನೆ ಮಾನವನ ಸಂತತಿ ಯಾವ ಮಟ್ಟಿಗೆ ಅಳಿದು ಹೋಗ್ತಾ ಉಂಟು, ಇಲ್ಲಿ ಮಾನವನ ಜನ್ಮ ಯಾವ ರೀತಿಯೆಲ್ಲ ಅಳಿದು ಹೋಗ್ತಾ ಉಂಟು ಎಂಬ ಸತ್ಯವನ್ನು ತಿಳಿಯಿರಿ. ಅಷ್ಟು ಶಕ್ತಿಶಾಲಿಯಾಗಿದ್ದ ಮನುಷ್ಯ ಇವತ್ತು 10 ಕಿಲೋಮೀಟರ್ ನಡೀಲಿಕ್ಕೆ ಆಗುದಿಲ್ಲ, ಸುಸ್ತಾಗ್ತದೆ. ಅಷ್ಟು ಶಕ್ತಿಶಾಲಿಯಾಗಿದ್ದ ಮನುಷ್ಯ ಇವತ್ತೊಂದು ಯಾವುದೇ ಶಾರೀರಿಕ ಕ್ರಿಯೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚೈತನ್ಯ ಎಂಬುದು ಇಲ್ಲ ಇಲ್ಲಿ, ದೇಹದಲ್ಲಿ ಶಕ್ತಿ ಎಂಬುದಿಲ್ಲ. ಶಕ್ತಿಯೆಲ್ಲ ಯಾವ್ಯಾವ ರೀತಿಯಲ್ಲಿ ಹೀರಿಕೊಂಡು ಹೋಗ್ತಾ ಉಂಟು ಇನ್ನೊಂದೊಂದು ರೀತಿಯಲ್ಲಿ. ಕಾರಣ ಏನು? ಈಗಿನ ಟೆಕ್ನಾಲಜಿ, ಈಗಿನ ವಿಜ್ಞಾನ, ಆಧುನಿಕ ವಿಜ್ಞಾನ. ಸತ್ಯ ವಿಜ್ಞಾನ ಅಲ್ಲ ಇದು ಒಬ್ಬರನ್ನು ಮೋಸ ಮಾಡುವ ವಿಜ್ಞಾನ ಅಂತ ಹೇಳೋದು. ಸತ್ಯ ವಿಜ್ಞಾನದಲ್ಲಿ ಮಾನವನ ಜನ್ಮದ ಸತ್ಯವನ್ನು ಅರಿಯುವುದು, ಸತ್ಯ ವಿಜ್ಞಾನದಲ್ಲಿ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ, ಅಂತರಂಗದ ವಿಜ್ಞಾನದಲ್ಲಿ. ಇದು ಬಹಿರಂಗದ ವಿಜ್ಞಾನ, ಆಧುನಿಕ ವಿಜ್ಞಾನ ಅನೇಕ ರೀತಿಯ ಸಮಸ್ಯೆಗಳನ್ನು ನಿಮಗೆ ತಂದು ಕೊಡ್ತದೆ ಅಂತ ಹೇಳೋದು. ಇವತ್ತಿನ ಪ್ರತಿಯೊಂದು ವಿಚಾರ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಳ್ಳಿ. ಕುಡಿಯುವ ನೀರು ಕೂಡ ಇವತ್ತು ಅಶುದ್ಧವಾಗಿದೆ ಅಂತ ಹೇಳುದು. ಕುಡಿಯುವ ನೀರು ಕೂಡ ಅಲ್ಲಿವರೆಗೆ ಮನುಷ್ಯ
ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಯಾವ್ದಾವುದು ರೀತಿಯಲ್ಲೆಲ್ಲ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕೆ ಮಾಡಿರುವ ಜೀವನದಲ್ಲಿ ಎಷ್ಟು ಜನರ ಜೀವನ ಹಾಳಾಗ್ತದೆ, ಎಷ್ಟು ಜನರ ಜೀವನದಲ್ಲಿ ನೋವುಗಳು ಉಂಟಾಗ್ತದೆ ಅಂತೇಳಿ ಗೊತ್ತಿಲ್ಲ. ನಗು ಎಂಬುದೇ ಎಲ್ಲ ಮನುಷ್ಯನ ಮುಖದಲ್ಲಿ ಅಂತ ಹೇಳೋದು ಈಗಿನ ಕಾಲದಲ್ಲಿ. ಮತ್ತೆ ನಗುವೇ ಇಲ್ಲದ ನಂತರ ಮತ್ತೆ ಎಂತ ಆಗುದು? ವ್ಯಾಧಿಗೆ ಬರುದು. ಸಂತೋಷ ಇಲ್ಲದ್ರೆ ದುಃಖವೇ ಆಗುದು. ಸಂತೋಷ ಬೇಕು, ಬಾಂಧವ್ಯ ಬೇಕು, ಒಗ್ಗಟ್ಟು ಬೇಕು, ಪ್ರೀತಿ ಬೇಕು, ಎಲ್ಲವೂ ಬೇಕು. ಎಲ್ಲ ಸತ್ಯದ ಅರಿವು ಆಗಬೇಕು. ಎಲ್ಲದ ಸತ್ಯದ ಅರಿವಾಗಿ ಈ ಸಂಸಾರದಿಂದ ಮುಂದಿನ ಪ್ರಯಾಣವನ್ನು ಮಾಡೋದಕ್ಕೆ ಆಧ್ಯಾತ್ಮಿಕ ಪ್ರಯಾಣ ಅಂತ ಹೇಳುದು. ಆಧ್ಯಾತ್ಮಿಕ ಪ್ರಯಾಣವನ್ನು ನೀವು ಸರಿಯಾಗಿ ಮಾಡಿ ಮುಗಿಸಿದ್ರೆ ಮತ್ತೆ ನಿಮಗೆ ಸಿಗುವ ಸ್ಥಿತಿ ಆ ಭಗವಂತ ಕೊಡುವ ಸ್ಥಿತಿ. ಅದು ಯಾರಿಂದಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಅಂತರಾತ್ಮ ಪಡೆದುಕೊಳ್ಳುವಂತ ವಿಚಾರ. ಆದ ಕಾರಣ ಹೇಳುವುದೆಲ್ಲರೂ ಅಂತರಂಗ ಶುದ್ಧವಾಗಿ ಇಟ್ಟುಕೊಳ್ಳಿ, ಅಂತರಂಗ ಶುದ್ಧವಾಗಿರಲಿ ಅಂತೇಳಿ. ಅವರವರ ಅಂತರಂಗ ಶುದ್ಧವಾಗಿದ್ರೆ ಎಲ್ಲ ಬಹಿರಂಗ ಶುದ್ಧವಾಗಿ ಕಾಣ್ತದೆ. ಅಂತರಂಗ ಅಶುದ್ಧವಾಗಿದ್ರೆ ಅಂತರಂಗದಲ್ಲಿ 1000 ಕಲ್ಮಶಗಳನ್ನಿಟ್ಟರೆ ಈ ಕೆಟ್ಟ ಮನಸ್ಸು ಈ ಪ್ರಪಂಚವನ್ನು ಕೆಟ್ಟ ದೃಷ್ಟಿಯಲ್ಲೇ ತೋರಿಸ್ತದೆ. ಅಂತರಂಗ ಶುದ್ಧವಾದ ಕೂಡಲೇ, ನಮ್ಮ ಮನಸ್ಸು ಶುದ್ಧವಾದ ಕೂಡಲೇ ನಮ್ಮ ಒಳಗಿನ ಆಲೋಚನೆಗಳು, ಶುದ್ಧ ಭಾವನೆಗಳು, ಪವಿತ್ರ ಭಾವನೆಗಳು ಅಕ್ಕಪಕ್ಕದಲ್ಲಿರುವವರನ್ನು ಈ ಪ್ರಪಂಚವನ್ನು ನೋಡುವಾಗ ಶುದ್ಧವಾದ ಸ್ಥಿತಿಯಲ್ಲಿ ನೋಡ್ತದೆ, ಪರಿಶುದ್ಧವಾದ ಸ್ಥಿತಿಯಲ್ಲಿ ನೋಡ್ತದೆ, ಸತ್ಯದ ಸ್ಥಿತಿಯಲ್ಲಿ ನೋಡ್ತದೆ. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದೆಲ್ಲ. ಇಲ್ಲಿ ಏನಿಲ್ಲ, ಇಲ್ಲಿ ಯಾರಿಗೆ ಯಾರು ಇಲ್ಲ. ಇಲ್ಲಿ ಕೊನೆಗೆ ಸಿಗುವ ಉತ್ತರ ಅದು. ಇಲ್ಲಿ ಏನಿಲ್ಲ, ಯಾರಿಗೆ ಯಾರು ಇಲ್ಲ ಅಂತ ಆ ಸತ್ಯ ನಿಮಗೆ ತಿಳಿಬೇಕಾದ್ರೆ ಅದು ನಿಮ್ಮ ಜೀವನದಲ್ಲಿ ಆಗಬೇಕು ಅನುಭವ. ನಿಮ್ಮ ಜೀವನದಲ್ಲಿ ಅನುಭವ ಆಗುವಲ್ಲಿವರೆಗೆ ನಿಮಗೆ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾರಿಗೆ ಯಾರಿಲ್ಲ, ಏನಿಲ್ಲ, ಇದು ಯಾವುದು ನನ್ನದಲ್ಲ, ಎಲ್ಲವೂ ನಾವು ಬಿಟ್ಟು ಹೋಗ್ತೇವೆ. ಎಲ್ಲ ಸತ್ಯವನ್ನು, ಎಲ್ಲ ವಿಷಯವನ್ನು ಎಲ್ಲರೂ ಮಾತಾಡ್ತಾರೆ. ಅದೇ ರೀತಿ ಜೀವನ ಮಾಡ್ತಾರ? ಆ ರೀತಿ ಒಬ್ಬ ಜೀವನ ಮಾಡ್ತಾನಲ್ವ, ಅವ ಆಧ್ಯಾತ್ಮಿಕ ಸಾಧಕ ಅಂತ ಹೇಳಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವನಿಗೆ ಪರಿಪೂರ್ಣ ಕಂಡುಕೊಂಡ ಮೇಲೆ ಪರಿಪೂರ್ಣ ಆಯ್ತು, ಸತ್ಯದ ಅರಿವಾಯ್ತು. ಇಲ್ಲಿ ಯಾವುದಿಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಇಲ್ಲಿ. ನಾನು ಎಷ್ಟು ಸಂಪಾದನೆ ಮಾಡಿದ್ರು, ಏನು ಮಾಡಿದ್ರು ಇದು ಇನ್ನೊಬ್ಬನಿಗೆ, ಇದು ನನ್ನದಲ್ಲ ಅಂತ ಹೇಳುವಾಗ ಅವ ಏನು ಮಾಡ್ತಾನೆ ಗೊತ್ತುಂಟ? ಅವನ ಸಂಪಾದನೆ ಹೇಗಿರ್ತದೆ ಗೊತ್ತುಂಟ? ಅದು ಈ ಪ್ರಪಂಚದಲ್ಲಿ ಬೆಳೀತಾನೆ ಇರ್ಬೇಕು, ಅದು ಡೆವಲಪ್ ಆಗ್ತಾನೆ ಇರ್ಬೇಕು ಅಂತ ಸಂಪಾದನೆ ಮಾಡಿಬಿಡ್ತಾನೆ ನಾವು. 10 ಜನರ ಹೃದಯದಲ್ಲಿ ಅವ ಶಾಶ್ವತವಾಗಿ ನಿಲ್ತಾನ. ಆಗ ಅವ ಮಾಡುವ ಕೆಲಸವನ್ನು ಈ 10 ಜನ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾರೆ, ಅದು ನಿಲ್ಲುವುದಿಲ್ಲ. ಈ ಒಳ್ಳೆಯ ಕೆಲಸಗಳು, ಸತ್ಯದ ಕೆಲಸಗಳು, ಈ ಪವಿತ್ರದ ಕೆಲಸಗಳು, ಈ ಮಾಯೆ, ಈ ಕೆಟ್ಟದ್ದು, ಇನ್ನು 1000 ರೀತಿಯಲ್ಲಿ 1000 ಜನ ಏನು ಹೇಳಿದ್ರು ಕೂಡ ಈ ಸತ್ಯದ ಕೆಲಸ ಕಾರ್ಯಗಳು, ಪುಣ್ಯದ ಕೆಲಸ ಕಾರ್ಯಗಳು ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಪಂಚದಲ್ಲಿ. ಅದು ಹೋಗ್ತಾನೆ ಇರ್ತದೆ, ಒಂದಲ್ಲ ರೀತಿಯಲ್ಲಿ ಅದು ಬೆಳೀತಾನೆ ಇರ್ತದೆ ಎಲ್ಲಿಯೋ ಒಂದು ಕಡೆ. ಇದು ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ, ನಿಮ್ಮ ಇಚ್ಛೆ ಅಲ್ಲ, ಇದು ಭಗವಂತನ ಇಚ್ಛೆ. ಎಲ್ಲರೂ ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಡ್ಕೊಂಡು ಬಂದವರು ಮಾತ್ರ, ಅದನ್ನು ಪಡ್ಕೊಂಡು ಬಂದವರಿಗೆ ಮಾತ್ರ ಆ ಸ್ಥಿತಿ ಸಿಗ್ಲಿಕ್ಕೆ ಸಾಧ್ಯ. ಅಂಥವ್ರು ಏನು ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಅಂತ ಸತ್ಯವನ್ನು ತಿಳಿದವರು ಹೇಳ್ತಾರೆ, ನೋಡಪ್ಪ ಇದೊಂದು ಒಳ್ಳೆಯ ಶಾಲೆ, ಆ ಶಾಲೆಗೆ ಹೋಗು, ಅಲ್ಲೊಂದು ಒಳ್ಳೆ ಗುರುಗಳಿದ್ದಾರೆ, ಒಳ್ಳೆಯ ಒಂದು ಪಾಠವನ್ನು ಹೇಳಿಕೊಡ್ತಾರೆ, ಮುಂದೆ ನಿನ್ನ ಜೀವನಕ್ಕೆ, ನಿನ್ನ ಭವಿಷ್ಯಕ್ಕೆ ಒಂದು ದಾರಿ ಆಗ್ಬೋದು. ತಿಳಿದವರು ಹೇಳುವಂಥ ವಿಚಾರ. ಶಾಲೆಗೆ ಹೋಗುವವನಿಗೆ ಗೊತ್ತೇ ಇಲ್ಲ, ಅವ ಮೊದಲು ಶಾಲೆಗೆ ಹೋಗುದು. ಶಾಲೆಗೆ ಸೇರಿಸುವಾಗ ಅಪ್ಪ ಅಮ್ಮ ಎಷ್ಟು ಆಲೋಚನೆ ಮಾಡಿ ಸೇರಿಸ್ತಾರೆ. ಶಾಲೆಗೆ ಸೇರಿಸುವಾಗ ಯಾಕೆ ಸೇರಿಸ್ತಾರೆ? ನಾವು ತಿಳಿಯದ್ದನ್ನು ನಮ್ಮ ಮಕ್ಕಳು ತಿಳಿಯಲಿ ಅಂತೇಳಿ, ನಾವು ಕಲಿಯದ್ದನ್ನು ನಮ್ಮ ಮಕ್ಕಳು ಕಲೀಲಿ, ನಾವು ನೋಡದ್ದನ್ನು ನಮ್ಮ ಮಕ್ಕಳು ನೋಡ್ಲಿ ಅಂತೇಳಿ. ಆಗ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ, ಯಾಕೆ ಬೇಕಾಗಿದೆಲ್ಲ ಅಂತೇಳಿ. ಪ್ರತಿಯೊಬ್ಬರು ಹೇಳೋದಷ್ಟೇ, ಅದು ಅನುಭವದ ಮಾತು. ನನಗೆ ಆಗಲಿಲ್ಲಪ್ಪ, ನೀನಾದರೂ ಮಾಡು, ನೀನಾದ್ರೂ ಈ ದಾರಿಯಲ್ಲಿ ಹೋಗು, ನೀನಾದ್ರೂ ಸ್ವಲ್ಪ ಹೋಗಿ ಒಬ್ಬರಿಗೆ ಒಳ್ಳೇದು ಮಾಡು. ನನಗೆ ಇನ್ನು ಆಗುದಿಲ್ಲ, ನನಗೆ ವಯಸ್ಸಾಯ್ತು, ಇನ್ನು ಆಗುದಿಲ್ಲ, ನನಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಈ ದಾರಿಯೆಲ್ಲ ಉಂಟು, ಈ ದಾರಿಯಲ್ಲಿ ಹೋಗು ಅಂತ ಹೇಳಿದರೆ
ಗುರುಗಳೊಂದು ಹತ್ತಿರ ಇದ್ದ ಕೂಡಲೇ ಅಹಂಕಾರ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ, ನಾನು ಎಂಬುದು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ನಾನೇ ಎಲ್ಲದಕ್ಕೂ ಅಂತಲೇ ಬಂದು ಬಿಡುತ್ತದೆ. ಇದು ಬಂದರೆ ಗುರು ಸೇವೆ ವ್ಯರ್ಥ, ಗುರುವಿನ ದರ್ಶನ ವ್ಯರ್ಥ, ಎಲ್ಲವೂ ವ್ಯರ್ಥವೇ ಆಗುವುದು. ಕೊನೆಗೆ ಮನುಷ್ಯ ಜನ್ಮವೇ ವ್ಯರ್ಥ ಆಗುವುದು. ಮನುಷ್ಯ ಜನ್ಮದ ಅರಿವು ಒಬ್ಬನಿಗೆ ಬರಬೇಕು ಅಂತ ಹೇಳಿದರೆ ಭಗವಂತ ಕೊನೆಗೆ ಇಟ್ಟ ಆಪ್ಷನ್ ಯಾವುದು ಗೊತ್ತುಂಟ? ಪರಿವರ್ತನೆ ಆಗಲಿಕ್ಕೆ ಆರೋಗ್ಯ ಸಮಸ್ಯೆ. ಆದ ಕಾರಣ ಇವತ್ತು ಪ್ರಪಂಚದಲ್ಲಿ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಕಾರಣ ಮನುಷ್ಯರನ್ನು ತಿದ್ದಲಿಕ್ಕೆ ಆಗುವುದಿಲ್ಲ. ಡೆಫಿನೆಟ್ ಆಗಿ ಇಲ್ಲಿ ಮನುಷ್ಯರನ್ನು ತಿದ್ದಲಿಕ್ಕೆ ಆಗುವುದಿಲ್ಲ ಇಲ್ಲಿ. ಆಗ ಇದನ್ನು ಹೇಗೆ ತಿದ್ದುದು? ಇವನಿಗೊಂದು ಒಳ್ಳೆಯೊಂದು ಮದ್ದು ಉಂಟು, ಆ ಮದ್ದನ್ನು ಕಳಿಸುವ ಅಂತೇಳಿ ಕಳಿಸ್ತಾರೆ, ಒಂದೊಂದೇ ಮದ್ದನ್ನು. ಆ ಮದ್ದನ್ನು ಕಳಿಸ್ಲಿಕ್ಕೆ ಉಂಟಲ್ಲ, ಈ ವಿಜ್ಞಾನಿಗಳು ಉಪಕಾರಿಯಾಗಿದ್ದಾರೆ, ಇದು ಸತ್ಯ. ಹೊಸ ಹೊಸ ರಿಸರ್ಚ್ ಮಾಡಿ, ಹೊಸ ಹೊಸ ಟೆಸ್ಟ್ ಮಾಡಿ, ಹಾಗೆ ಮಾಡಿ. ಆಗ ಭಗವಂತನ ಇಚ್ಛೆಯಂತೆ ಆಗುವುದಿಲ್ಲ, ಪ್ರತಿಯೊಂದು ವಿಚಾರ ಭಗವಂತನ ಇಚ್ಛೆಯಂತಲೇ ಆಗುವುದು. ಇವತ್ತೆಂಥ ವಿಷಯ ಮಾಡಿದರೂ ಕೂಡ ಅದು ವ್ಯಾಧಿಯಲ್ಲೇ ಬಂದು ನಿಲ್ಲುದು ಅಂತ ಹೇಳುದು ಕೊನೆಗೆ, ಡೆಫಿನೆಟ್ ಆಗಿ. ಅದೇ ಹೇಳಿದ್ದು, ಇವತ್ತು ಮನೆ ಮನೆಗೆ ಬೇಕಾದ್ದು ಮೆಡಿಸನ್, ದೇವಸ್ಥಾನದ ಪ್ರಸಾದ ಅಲ್ಲ ಅಂತೇಳಿ. ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ, ಅಷ್ಟರ ಮಟ್ಟಿಗೆ ಮನುಷ್ಯನ ಬುದ್ಧಿ ಹೆಚ್ಚಾಗಿ 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 ಮನುಷ್ಯನಿಂದಲೇ ಮನುಷ್ಯನ ಅವನತಿಯನ್ನು ಆಗ್ಬೇಕು. ಮನುಷ್ಯನಿಂದಲೇ ಮನುಷ್ಯನ ಅವನತಿಯನ್ನು ಮಾಡಿಸ್ತಾನೆ ಭಗವಂತ ಅಂತ ಹೇಳುದು, ಬೇರೆ ದಾರಿ ಇಲ್ಲ. 1000 ವ್ಯಾಧಿಯನ್ನು ಕೊಟ್ಟು, ಅಯ್ಯೋ ಯಾಕಪ್ಪ ಹೀಗೆ ಆಯಿತು, ಯಾಕೆ ಹೀಗೆ ಆಯಿತು, ಯಾಕೆ ಹೀಗೆ ಆಯಿತು, ನಾನು ಏನು ಮಾಡಿದೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ನಾನು ಎಲ್ಲರಿಗೂ ಒಳ್ಳೇದು ಮಾಡಿದ್ದೇನೆ, ನಾನು ತುಂಬ ಒಳ್ಳೆಯವ, ಅಯ್ಯೋ ನಮ್ಮ ಮನೆಯವರು ಎಷ್ಟು ಒಳ್ಳೆಯವರು ಗೊತ್ತುಂಟ, ಅಯ್ಯೋ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಗೊತ್ತುಂಟ, ಈಗೆಲ್ಲ ಮಾತಾಡ್ತಾರೆ. ಕಣ್ಣಿಗೆ ಕಾಣುವ ವಿಚಾರವನ್ನು, ಕಣ್ಣಿಗೆ ಕಾಣಾದ ವಿಚಾರ ಅವರವರಿಗೆ ತಾನೇ ಗೊತ್ತು, ಅವರು ಏನೇನು ಮಾಡಿದ್ದಾರೆ ಅಂತೇಳಿ. ಅವರವರಿಗೆ ತಾನೇ ಗೊತ್ತು ಅವರವ್ರು ಏನೇನು ಮಾಡಿದ್ದಾರೆ ಅಂತೇಳಿ. ಒಳಗಿನಿಂದ ಎಷ್ಟು ಜನರಿಗೆ ಶಾಪ ಹಾಕಿದ್ದಾರೆ, ಇದೊಂದು ವಿಚಾರ ಹೇಳಬೇಕು ಅಂತ ಬಂತು ಈಗ. ಇನ್ನು ಅನೇಕರು ದೇವಸ್ಥಾನಕ್ಕೆ ಹೋಗುದು, ಇನ್ನು ಅನೇಕ ಈ ಶಕ್ತಿಗಳನ್ನೆಲ್ಲ ನಂಬುದು, ದೈವ ದೇವರುಗಳನ್ನು ನಂಬುವವರೆಲ್ಲ ಈ ಹರಿಕೆ ಹೇಳುವುದು ಎಂಬುದೊಂದಿದೆ, ಒಂದು ಹುಚ್ಚು ಅಭ್ಯಾಸ ಇದೆ. ಹರಿಕೆ ಹೇಳುವುದು, ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ, ಕಣ್ಣಿಗೆ ಕಾಣದ ದೇವರ ಮೇಲೆ ನಂಬಿಕೆ. ಹರಿಕೆ ಹೇಳಿದ ಕೂಡಲೇ ಎಲ್ಲ ಆಗಿಬಿಡ್ತದ. ಹರಿಕೆ ಹೇಳಿ ಸುಮ್ಮನೆ ಹೋಗಿ ಕೂತ್ಕೊಳ್ಬೇಕು ಎಕ್ಸಾಮ್ ರೂಮಲ್ಲಿ, ದೇವರೇ ಬಂದು ಬರಿತಾನ ಅಂತ ನೋಡ್ಬೇಕಾಗ, ನೀನು ಬರ್ದ್ರೆ ಉಂಟಾಗ ಅಲ್ವಾ. ಇದು ಮನಸ್ತಾಪವನ್ನು ಸೃಷ್ಟಿ ಮಾಡ್ತದೆ. ಒಂದೊಂದು ಹರಿಕೆ ಹೇಳುದು, ಆ ಮನೆಗೆ ಹೋಗುವುದಿಲ್ಲ, ಆ ಮನೆಯಲ್ಲಿ ನೀರು ಕುಡಿಯುವುದಿಲ್ಲ, ಅಲ್ಲಿ ಏನು ಮುಟ್ಟುವುದಿಲ್ಲ, ಇಲ್ಲಿ ಏನು ಮುಟ್ಟುವುದಿಲ್ಲ. ದೇವರ ಹತ್ರ ಮಾಡಬೇಕಾದ ಸಂಕಲ್ಪ, ದೇವರ ಹತ್ರ ಮಾಡಬೇಕಾದ ಪ್ರಾರ್ಥನೆ, ದೇವರ ಹತ್ರ ಮಾಡಬೇಕಾದ ಎಲ್ಲರಿಗೂ ಒಳ್ಳೆಯ ಒಂದು ಸ್ಥಿತಿಯನ್ನು ಕೊಡಿ ಅಂತೇಳಿ, ಒಳ್ಳೆಯ ಒಂದು ಜ್ಞಾನವನ್ನು ಕೊಡಿ, ಪ್ರಪಂಚಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಿ ಅಂತೇಳಿ ಒಂದು ಶರಣಾಗತಿಯಿಂದ ಎಲ್ಲ ಜೀವರಾಶಿಗಳು ಸರ್ವೇ ಜನ ಸುಖಿನೋ ಭವಂತು ಎಂಬ ಒಂದು ಪ್ರಾರ್ಥನೆ ಇರಬೇಕು, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತೇಳಿ. ಇದು ಹಾಗೆಲ್ಲ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಅಲ್ವಾ. ಅದೆಷ್ಟೋ ಕಡೆಯಲ್ಲಿ ಕೋಳಿ ಕೊಡುವುದು, ಅದೆಷ್ಟೋ ಕಡೆಯಲ್ಲಿ ಯಾವ್ಯಾವ ರೀತಿಯ ಸೇವೆಯನ್ನು ಹೇಳುದು, ಅದು ಹೇಳುದು, ನನಗೆ ಒಳ್ಳೇದಾದ್ರೆ, ನನಗೆ ಒಳ್ಳೇದಾದ್ರೆ, ನನಗೆ ಒಳ್ಳೇದಾದ್ರೆ. ನಿನಗೆ ಒಳ್ಳೇದಾಗಬೇಕಾದ್ರೆ ನೀನೇ ಪ್ರಯತ್ನ ಪಡ್ಬೇಕಪ್ಪ. ನಿನಗೆ ಒಳ್ಳೇದಾಗಬೇಕಾದ್ರೆ ಆ ದಾರಿ ನಿನಗೆ ಬೇಕಾದಷ್ಟು ಸಿಕ್ಕಬಹುದು. ಆ ದಾರಿಯಲ್ಲಿ ಹೋಗ್ಲಿಕ್ಕೆ ನಿನಗೆ ಪ್ರಯತ್ನ ಪಡ್ಲಿಕ್ಕೆ ಇಷ್ಟ ಇಲ್ಲದ ದಾರಿಯಲ್ಲಿ ಹೋಗ್ಲಿಕ್ಕೆ ನಿನಗೆ ಇಷ್ಟ ಇಲ್ಲದಿದ್ರೆ ನಿನಗೇನು ಪ್ರಯೋಜನ ಉಂಟು? ಯಾವ ದೇವರು ಬರ್ತಾನೆ? ಯಾವ ದೇವರು ಬರ್ತಾನೆ ಅಂತ ಕೇಳು. ಇದೆಲ್ಲ ಒಳ್ಳೆಯ ಮನಸ್ಸಿನ ಸ್ಥಿತಿ ಅಲ್ಲ ಅಂತ ಹೇಳುದು. ಯಾವುದು ಈ ಹರಿಕೆ ಹೇಳುದು, ಶಾಪ ಹಾಕುದು, ಇನ್ನು ಅನೇಕ ರೀತಿಯಲ್ಲಿ 1000 ವಿಚಾರಗಳು ಉಂಟು ಇದರಲ್ಲೆಲ್ಲ. ಇದೆಲ್ಲ ನಾವು ಸ್ವಲ್ಪ ತಿಳಿದುಕೊಳ್ಬೇಕು ಅಂತ ಹೇಳುದು. ಯಾವ ರೀತಿ ನಾವು ಇರಬೇಕು, ನಮ್ಮ ಜೀವನ ಯಾವ ರೀತಿ ಇರಬೇಕು, ನಮ್ಮ ಮಾತು ಯಾವ ರೀತಿ ಇರಬೇಕು, ದೇವಸ್ಥಾನ ಅಂದರೆ ಏನು, ಯಾಕೆ ಬೇಕಾಗಿ ಮಾಡಿದ್ದಾರೆ, ಈ ದೈವ ದೇವರುಗಳಂದ್ರೆ ಏನು, ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಒಳ್ಳೆದಾಗ್ತದೆ. ಇದು ಇನ್ನೊಬ್ಬನ ಅವನತಿಗೆ ಬೇಕಾಗಿ, ಇನ್ನೊಬ್ಬನ ಸೋಲಿಗೆ ಬೇಕಾಗಿ, ಇನ್ನೊಬ್ಬನನ್ನು ಕೆಳಗೆ ಹಾಕಲಿಕ್ಕೆ ಬೇಕಾಗಿ, ಇನ್ನೊಬ್ಬನ ಒಂದು ಅನೇಕ ರೀತಿಯಲ್ಲಿ ಅವನ ಸೋತು ಸುಣ್ಣ ಆಗಿ ಅವನ ಚಂದ ನೋಡ್ಲಿಕ್ಕೆ ಬೇಕಾಗಿ
ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಉಂಟಲ್ಲ, ಅದೇ ನಮಗೆ ರಿಟರ್ನ್ ನೋಡಿದ್ರು ಕೊನೆಗೆ. ಖಂಡಿತವಾಗಿಯೂ ಪ್ರತಿಯೊಂದು ಮನೆಯಲ್ಲಿ ಕೂಡ ನೀವು ಆಲೋಚನೆ ಮಾಡಬೇಕಾದ ವಿಚಾರ. ಸತ್ಯ ಹೇಳ್ತೇನೆ ನಾನು, ಈ ಮನೆಯಲ್ಲೆಲ್ಲ ಯಾಕೆ ಹೀಗೆ ಆಗ್ತಾ ಉಂಟು ಅಂತ ಹೇಳುದು ನಾನು. ಯಾರೋ ಒಬ್ಬ ಬಂದು ಹೇಳುದು, ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತದೆ, ಅಲ್ಲಿಗೆ ಹೋಗಿ ಒಂದು ಹರಕೆ ಹೇಳು, ನಿನಗೆ ಒಳ್ಳೇದಾಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ. ಇದು ಅಭ್ಯಾಸ ಮಾಡಿಕೊಡುದು ತಪ್ಪು ಮಾಡ್ಲಿಕ್ಕೆ. ಒಳ್ಳೇದಕ್ಕೆ ಬೇಕಾಗಿ ಹೇಳ್ತಾರ ಯಾರಾದ್ರೂ? ಸ್ವಲ್ಪ ಯೋಚನೆ ಮಾಡಿ. ಅದೆಷ್ಟೋ ಮನೆಯಲ್ಲಿ ನಾನು ನೋಡಿದ್ದೇನೆ. ನಾವು ಅಲ್ಲಿಗೆ ಹರಕೆ ಹೇಳಿದ್ದೇವೆ, ನಾವು ಇಲ್ಲಿಗೆ ಹರಕೆ ಹೇಳಿದ್ದೇವೆ, ಹಾಗೆ ಆಯಿತು, ಹೀಗೆ ಆಯಿತು, ಅದಾಯಿತು, ಇದಾಯಿತು, ಆ ದೇವಸ್ಥಾನಕ್ಕೆ ಹೋದೆವು, ಈ ದೇವಸ್ಥಾನಕ್ಕೆ ಹೋದೆವು, ಅದು ಮಾಡಿದೆವು, ಇದು ಮಾಡಿದೆವು. ಜನ್ಮ ಪೂರ್ತಿ ಹೋಗ್ತಾನೆ ಇರಬೇಕು ಹೀಗೆ ಆದರೆ. ಭಗವಂತ ನಿಮಗೆ ಬೇಕಾದ ಶಕ್ತಿಯೆಲ್ಲ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಒಳ್ಳೆ ಒಂದು ವಿದ್ಯೆಯನ್ನು ಕೊಟ್ಟಿದ್ದಾನೆ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಏನು ಬೇಕು ಅದನ್ನು ನಾವು ಭಗವಂತ ಕೊಟ್ಟೇ ಕೊಟ್ಟಿದ್ದಾನೆ ಎಂಬ ನಂಬಿಕೆಯಿಂದ ಜೀವನವನ್ನು ಮಾಡಿ. ಗುರುಗಳನ್ನು ಬಿಟ್ಟು ಬಿಡಿ. ಗುರುಗಳು ಯಾವತ್ತೂ ಕಣ್ಣಿಗೆ ಕಾಣ್ತಾರೆ, ಏನೋ ಒಂದು ಹೇಳ್ತಾ ಇರ್ತಾರೆ ಹುಚ್ಚರಾಗಿ ಬಾಯಿಗೆ ಬಂದದನ್ನು. ಅದನ್ನೆಲ್ಲ ಬಿಟ್ಟು ಬಿಡಿ, ಅದು ಬೇಡ ನಿಮಗೆ. ಅದು ನಿಮಗೆ ಅರ್ಥ ಸಹ ಆಗ್ಲಿಕ್ಕಿಲ್ಲ. ದೇವರು ಇದ್ದಾರಲ್ಲ, ಭಗವಂತ ಇದ್ದಾರಲ್ಲ, ಅವನನ್ನಾದ್ರೂ ಅರ್ಥ ಮಾಡಿಕೊಳ್ಳಿ ಅಲ್ಲ ಸ್ವಲ್ಪ ಆದ್ರೂ, ಏನೆಲ್ಲ ಕೊಟ್ಟಿದ್ದಾನೆ ಅಂತೇಳಿ. ಯಾಕೆ ನಿಮಗೆಲ್ಲ ಈ ರೂಪ ಕೊಟ್ಟ? ಅದನ್ನು ಆಲೋಚನೆ ಮಾಡಿ ಮೊದಲು. ಇದನ್ನೆಲ್ಲ ಆಲೋಚನೆ ಮಾಡೋದು ನಿಮಗೆ ಗೊತ್ತಾಗುದು. ಗುರುಗಳ ಮಾತಿನಿಂದೆಲ್ಲ ಇಲ್ಲಿ ಅರ್ಥ ಆಗೋದು ಬಹಳಷ್ಟು ಕಡಿಮೆ. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅದೆಷ್ಟೋ ಸಾಧುಗಳು, ಸಂತರು, ಋಷಿಮುನಿಗಳು, ಯೋಗಿಗಳು ಅನೇಕ ರೀತಿಯಲ್ಲಿ ದೇಶದ ಒಳಿತಿಗೆ ಬೇಕಾಗಿ ಜನ್ಮವನ್ನು ತಾಳಿ ಅವತಾರ ಪುರುಷರಾಗಿ ಬಂದು ಅನೇಕ ರೀತಿಯ ಒಳಿತನ್ನು ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಇವರ ಜೀವನದಲ್ಲಿ ಒಬ್ಬರೇ ಒಬ್ಬರು ಒಳ್ಳೆಯ ಒಂದು ಶಿಷ್ಯ ಅಂತ ಅವ್ರಿಗೆ ಸಿಕ್ಕಲಿಲ್ಲ, ಒಳ್ಳೆಯ ಒಂದು ಹುಡುಗರು ಅಂತ ಸಿಕ್ಕಲಿಲ್ಲ. ಅದೆಷ್ಟೋ 1000 ವರ್ಷ ಜೀವನ ಮಾಡಿದಾಗ ಎಲ್ಲಿ ಒಬ್ಬ ಸಿಕ್ಕಿದ್ದಾನೆ. ಈಗಿನಂತ 80 ವರ್ಷ ಆಯುಷ್ಯಲ್ಲ ಅಲ್ಲ. ಈಗಿನ 80 ವರ್ಷದಲ್ಲಿ ಮುಗೀತು, 60 ವರ್ಷದಲ್ಲಿ ಮುಗೀತು, ಹಾರ್ಟ್ ಅಟ್ಯಾಕ್ ಬರ್ತದೆ, ಎಂಥದೆಲ್ಲ 1000 ವ್ಯಾಧಿಗಳು ಬರ್ತದೆ, ಎಂಥದೆಲ್ಲ ಬರ್ತದೆ ಈಗೆಲ್ಲ. ಹಾಗೆಲ್ಲ ಆಗಿಲ್ಲ. ಆಯ್ತು, ಪ್ರಕೃತಿಗೆ ಹತ್ತಿರವಾಗಿದ್ದರು ಮನುಷ್ಯರು. ಪ್ರತಿಯೊಂದು ವಿಚಾರ ಕೂಡ ಮನುಷ್ಯನಿಗೆ ಸ್ಪಂದಿಸ್ತಿತ್ತು. ಗಿಡ ಮರಗಳಾದ್ರೂ ಸರಿ, ಪ್ರಾಣಿ ಪಕ್ಷಿಗಳಾದ್ರೂ ಸರಿ, ಕ್ರೂರ ಮೃಗಗಳಾದ್ರೂ ಸರಿ, ವಿಷ ಸರ್ಪಗಳಾದ್ರೂ ಸರಿ, ಮನುಷ್ಯನ ಜೊತೆ ಸ್ಪಂದಿಸ್ತಿತ್ತು. ಮನುಷ್ಯನ ಹತ್ರ ಅಷ್ಟು ಸತ್ಯ ಇತ್ತು. ಇವತ್ತು ಮನುಷ್ಯ ತನ್ನ ಒಳಗಿರುವ ಸತ್ಯವನ್ನು ಕಳೆದುಕೊಂಡು ತನ್ನ ಒಳಗಿರುವ ಮಾಯೆಯಿಂದ ಜೀವನವನ್ನು ಮಾಡ್ತಾ ಇದ್ದಾನೆ. ಈ ಮಾಯೆಯಿಂದಾಗಿ ಸತ್ಯವನ್ನು ಒಂದೊಂದು ಸ್ವಲ್ಪವೇ ಅಳಿಸಿ ಮುಂದೆ ಇನ್ನು ಯಾವುದು ಜನ್ಮದಲ್ಲಿ ಯಾವ ರೀತಿ ಹುಟ್ಟಿ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಹೇಳ್ತದೆ. ಇದೆಲ್ಲ ಆಗೋಗೋ ವಿಷಯ ಅಲ್ಲ ಅಂತ ಹೇಳುದು. ಆದ ಕಾರಣ ಹೇಳುದು, ಸತ್ಯವಂತರಿಗೆ ಮಾತ್ರ ಗುರುದರ್ಶನ, ಸತ್ಯವಂತರಿಗೆ ಮಾತ್ರ ಗುರು ಸೇವೆ. ಒಂದು ಪವಿತ್ರ ಆತ್ಮಕ್ಕೆ ಗುರುದರ್ಶನ, ಶುದ್ಧ ಮನಸ್ಸಿಗೆ ಗುರುದರ್ಶನ, ಗುರುವಿನ ಸೇವೆ. ಅದೆಷ್ಟೋ ಜನರ ಗುರು ಸೇವೆ ಮಾಡಬಹುದು, ಅದೆಷ್ಟೋ ಲಕ್ಷ ಭಕ್ತರು ಗುರು ಸೇವೆ ಮಾಡಬಹುದು. ಆದರೆ ಯಾರಿಗೆ ಒಲಿತದೆ ಅಂತೇಳಿ ಗೊತ್ತಿಲ್ಲ ಗುರು, ಯಾರಿಗೆ ಸಿದ್ಧಿಯಾಗಿಕೊಳ್ತದೆ ಅಂತ ಗೊತ್ತಿಲ್ಲ, ಯಾರ ಅಂತರಾತ್ಮದಲ್ಲಿ ಹೋಗಿ ಕೂತ್ಕೊಳ್ತದೆ ಅಂತ ಗೊತ್ತಿಲ್ಲ. ಅದು ನಿಮ್ಮ ನಿಮ್ಮ ಅಂತರಾತ್ಮದ ಶುದ್ಧದ ಮೇಲೆ ಅಡಗಿರುವಂಥ ವಿಚಾರ, ನಿಮ್ಮ ಜನ್ಮ ಜನ್ಮದ ಪುಣ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಯಾರನ್ನು ಎಷ್ಟು ಹೇಳಿ ಎಷ್ಟು ಮಾತಾಡಿ ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ತಿದ್ದಿದರೆ ಮಾತ್ರ ಉಂಟು. ಯಾವುದೋ ಒಂದು ಜನ್ಮದಲ್ಲಿ ಅಂತೂ ನಿಮ್ಮನ್ನು ನೀವು ತಿದ್ದಿಕೊಳ್ತೀರಿ ಎಂಬ ಸತ್ಯದ ಅರಿವಿರುವ ಕಾರಣ ಗುರುಗಳು ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ, ಕೊಡ್ತಾನೆ ಇರ್ತಾರೆ. ಇದಂತೂ ಸತ್ಯವಾದ ವಿಚಾರ. ಎಲ್ಲ ಭಕ್ತರುಗಳಿಗೆ ಹೇಳೋದು, ನಿಮ್ಮ ಅಂತರಾತ್ಮ ಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನು ಬಂದರೂ ಕೂಡ ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ, ಎಲ್ಲ ಅವನ ಇಚ್ಛೆ. ಎಲ್ಲ ನಾನು ಮಾಡಿದ್ದಕ್ಕೆ, ನಾನು ಮಾಡಿದ ಒಳ್ಳೆಯದಕ್ಕೆ, ನಾನು ಮಾಡಿದ ಕೆಟ್ಟದಕ್ಕೆ ನನ್ನ ಜೀವನವನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬ ಸತ್ಯವನ್ನು ತಿಳಿದು ಜೀವನ ಮಾಡಲಿಕ್ಕೆ ಕಲಿಯಿರಿ ಅಂತೇಳು. 28ನೇ ದಿನದ ಧರ್ಮರ್ಷ ಯಜ್ಞದ ಜ್ಞಾನ ಬಿಂದು.
ಎಲ್ಲ ಭಕ್ತರುಗಳಿಗೆ ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.